ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮಲೆನಾಡಿನ ವಿಶೇಷವಾದ ಮೆಂತ್ಯದನ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಹಿಡಿಯಷ್ಟು ಮೆಂತ್ಯ, ಒಂದು ಹಿಡಿಯಷ್ಟು ಕಡಲೆಬೇಳೆ, ಜೀರಿಗೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಅರಿಶಿಣ, ಎಣ್ಣೆ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಮೆಂತ್ಯ ಮತ್ತು ಕಡಲೆಬೇಳೆನ ಹುರ್ಕೊಳ್ಳೋಣ. ಸ್ವಲ್ಪ ನೀವು ಈ ವಿಧಾನದಲ್ಲಿ ಮಾಡದೇ ಇದ್ರೂ ರಾತ್ರಿಯೇ ಮೆಂತ್ಯ ಮತ್ತು ಕಡಲೆಬೇಳೆನ ನೆನೆ ಹಾಕಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅರ್ಜೆಂಟಾಗಿ ಮಾಡಬೇಕು, ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಬ್ರೇಕ್ಫಾಸ್ಟ್ ಅಂದಾಗ ಈ ಥರ ಮೆಂತ್ಯ ಮತ್ತು ಕಡಲೆಬೇಳೆ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಹಾಕಿದ್ರೆ ಸಾಕು. ಹುರ್ಕೊಂಬಿಡೋಣ. ಸ್ವಲ್ಪ ಫ್ಲೇವರ್ ಗಮ್ಮನ ತನಕ ಹುರಿದ್ರೆ ಸಾಕು, ತುಂಬ ಹುರಿಯೋದೇನು ಬೇಡ. ಮೆಂತ್ಯ ಅದು ಫ್ಲೇವರ್ ಬಿಡುತ್ತೆ, ಅಲ್ಲಿ ತನಕ ಹುರಿರಿ. ನೋಡಿ, ಇಷ್ಟಾದರೆ ಸಾಕು. ಈಗ ಮೆಂತ್ಯ ಹುರಿದ ತಕ್ಷಣ ಮತ್ತೆ ಈಗ ಒಗ್ಗರಣೆಗೆ ಇಡೋಣ. ನಾನು ಒಂದು 5 ಲೀಟ್ರ್ ಕುಕ್ಕರಲ್ಲಿ ಒಗ್ಗರಣೆಗೆ ಇಡ್ತೀನಿ. ಅದಂದರೆ ಅನ್ನ ಎಲ್ಲ ತಿರುಗ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಹಾಕಿ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪ, ಯಾವುದು ನಿಮ್ಗೆ ಆಪ್ಷನ್. ಬೆಣ್ಣೆ ಬೇಕಾದರೂ ಹಾಕಿ, ತುಪ್ಪ ಬೇಕಾದರೂ ಹಾಕಿ. ಎಣ್ಣೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನಂತರ ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಜೀರಿಗೆ ಹಾಕಿದ್ರೆ ಸಾಕು. ನಂತರ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. 1 ಅಥವಾ 2 ಈರುಳ್ಳಿ ಹಾಕಿ ಸಾಕು. ಈರುಳ್ಳಿ ಹಸಿ ವಾಸನೆ ಬಿಡೋ ತನಕ ಹುರಿತಾಯಿರಿ. ಸ್ವಲ್ಪ ಈರುಳ್ಳಿ ಸ್ಮೆಲ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಮಲೆನಾಡಿನ ವಿಶೇಷವಾದ ಮೆಂತ್ಯದನ್ನ. ಆಮೇಲೆ ಹುರಿದಿಟ್ಕೊಂಡಿರೋಂಥ ಮೆಂತ್ಯ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ, ಮಾಡಲು ಸುಲಭವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಆದಮೇಲೆ ಈಗ ನಾನು ಅಂದರೆ ಒಂದು ಅರ್ಧ ಕೆಜಿ ಅಕ್ಕಿ ಅಂದರೆ 2 ಲೋಟ ಅಕ್ಕಿ ಇರುತ್ತೆ. 1 ಲೋಟಕ್ಕೆ 2 ಲೋಟ ನೀರು ಥರ ಹಾಕಿದ್ರೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಆ ನೀರು ಕುದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಆಮೇಲೆ ಅರಿಶಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿದ್ರೆ ಸಾಕು. ಉಪ್ಪು ರುಚಿಗೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಂತರ ಈ ಥರ ನೀರು ಕುದ್ಮೇಲೆ ನಾವು ಅಕ್ಕಿನ ಸ್ವಲ್ಪ ತೊಳೆದು ನೆನೆ ಹಾಕೊಂಡಿರ್ತೀವಲ್ಲ, ಒಂದು 5 ನಿಮಿಷ ನೆನ್ಕೊಂಡ್ರೆ ಸಾಕು. ಅಕ್ಕಿ ಹಾಕಿ ಹಂಗೆ ಸ್ವಲ್ಪ ಕೆಳಗಡೆಯಿಂದ ಕೈ ಆಡಿ, ನಂತರ ನೋಡಿ ಅದಕ್ಕೆ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ಒಂದೇ ವಿಷಲ್ ಸಾಕು. ನಂತರ ಇದು ವಿಷಲ್ ಆಗೋ ತನಕ ಅದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ಕಡಲೆ ಹಾಕಲ್ಲ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಇಷ್ಟನ್ನು ಹಾಕಿ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಮೆಂತ್ಯದ ಅನ್ನಕ್ಕೆ, ಖಾರಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೇಕ್ಫಾಸ್ಟಿಗೆ. ನೋಡಿ ಅದಕ್ಕೆ ಚಟ್ನಿ ಎಡ್ಸ್ಕೊಂಡ್ರೆ ಸಾಕು. ನಂತರ ಕುಕ್ಕರ್ ಆರಿದರೆ ವಿಷಲ್ ತೆಗೀರಿ. ನೋಡಿ, ಈ ಥರ ಆಗಿರುತ್ತೆ ಮೆಂತ್ಯದನ್ನ. ಅದು ಬೇಸಿಗೆಗಾಲಕ್ಕಂತೂ ತುಂಬಾ ಮಾಡಿದ್ದು. ಬಾಡಿ ತುಂಬ ಹೀಟಾಗಿದೆ ಅಂದರೆ ಈ ಥರ ಮೆಂತ್ಯದನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ನೋವು ಅಂತ ಎಲ್ಲ ಹೇಳ್ತಿರ್ತಾರಲ್ಲ ಮಕ್ಕಳು ಜಾಸ್ತಿ, ಆಗ ಈ ಥರ ಮೆಂತ್ಯದನ್ನ ಮಾಡಿಕೊಟ್ರೆ, ಮೆಂತ್ಯ ತುಂಬಾ ಅಂದರೆ ದೇಹನ ತಂಪಾಗಿಡುತ್ತೆ ಅಂತ ಜಾಸ್ತಿ ಈ ಥರ ಮೆಂತ್ಯದನ್ನ ಮಾಡ್ತಾರೆ. ನೋಡಿ, ಈ ಅದಕ್ಕೆ ಬಂದಿರುತ್ತೆ ಮೆಂತ್ಯನ. ತಿನ್ನೋಕ್ಕಷ್ಟೇ ತುಂಬ ರುಚಿಕರವಾಗಿರುತ್ತೆ. ಅದ್ರ ಜೊತೆಗೆ ಚಟ್ನಿ ಜೊತೆ ಹಾಕ್ಕೊಟ್ರೆ ಮೆಂತ್ಯದನ್ನ ತಿನ್ನಲು ಸವಿಯಲು ಸಿದ್ಧವಾಗಿರೋಂಥ ಮೆಂತ್ಯದನ್ನ ರೆಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.